ಅಜಿತ್ ಪವಾರ್ ಅವರು ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಗಳು. ಅವರು ವಿಮಾನ ದುರಂತಕ್ಕೆ ಈಡಾಗಿ ಸಾವನ್ನಪ್ಪಿದ್ದಾರೆ. ಇದು ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಜಿತ್ ಪವಾರ್ ಅವರು ಒಮ್ಮೆ ಸಂಸದರಾಗಿದ್ದರು, ಅನೇಕ ಸಾರಿ ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು, ಉಪಮುಖ್ಯಮಂತ್ರಿಯಾಗಿದ್ದರು. ನಾನು ಒಂದ್ಸಾರಿ ಬಾರಾಮತಿಗೆ ಹೋಗಿದ್ದೆ. ಬಾರಾಮತಿ ಅವರು MLA ಆಗಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಹೋಗಿದ್ದೆ ನಾನು. ಶರದ್ ಪವಾರ್ ಅವರು ಕರ್ಕೊಂಡು ಹೋಗಿದ್ದರು ಅಲ್ಲಿಗೆ. ಎಂತಿದು ಸುಪ್ರಿಯಾ ಸುಳೆ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಆಗ ಹೋಗಿದ್ದೆ. ಬಹಳ ಪಾಪ್ಯುಲರ್ ಆಗಿದ್ರು ಅಲ್ಲಿ. ಸುಮಾರು ಅನೇಕ ಸಾರಿ ಬಾರಾಮತಿ ಕಾನ್ಸ್ಟಿಟ್ಯೂನ್ಸಿ ಅಂತ ಗೆದ್ದಿದ್ರು. ಅಲ್ಲಿ ಬಹಳ ಪಾಪ್ಯುಲರ್ ಆಗಿದ್ದರು. ಅವರು ಸತ್ತಿರ್ತಕ್ಕಂಥದ್ದು ಬಹಳ ಈ ರಾಷ್ಟ್ರಕ್ಕೆ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಇತ್ತೀಚೆಗೆ ಶರದ್ ಪವಾರ್ ಜೊತೆ ಇದ್ದಂಥವ್ರು NCP ಅವರು ಶರದ್ ಪವಾರ್ನ ವಿರೋಧ ಮಾಡಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಆಮೇಲೆ ಚೆನ್ನಾಗಿದ್ರು ಶರದ್ ಪವಾರ್ ಚೆನ್ನಾಗಿದ್ರು. ಅವರು ನಿಧನ ಆಗಿರ್ತಕ್ಕಂಥದ್ದು ದುರಂತ. ಇದು ಒಂದು ದುರಂತ, ಅಪಘಾತಕ್ಕೀಡಾಗಿರ್ತಕ್ಕಂಥದ್ದು ದುರಂತ. ಸೊ ಅವ್ರ ಸಾವಿನ ದುಃಖ ಶಕ್ತಿ ಕೊಡಲಿ ಅಂತ ಹೇಳಿ ಅವರ ಕುಟುಂಬವರಿಗೆ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ. ಇತ್ತೀಚೆಗೆ ಪದೇ ಪದೇ ಪ್ಲೇನ್ ಕ್ರಾಶಸ್ ಆಗ್ತಾ ಇದೆ ಸರ್. ದೇಶದಲ್ಲಿ ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇದಾವೆ. ಇದೊಂದು ತನಿಖೆ ಆಗ್ಬೇಕಾ ಸರ್? ದೇಶದಿಂದ ಸಾಲು ಸಮಸ್ಯೆಗಳು ಟೆಕ್ನಿಕಲಿ ಈಗ ಅವ್ರಿಗೆ ಸಂತಾಪ ಹೇಳೋದಷ್ಟೇ. ಆಮೇಲೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.